ರಾಯಚೂರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳ್ಳಾಟ ಆಗಿದೆ. ಅಪ್ಪನ ನ್ಯಾಯಬೆಲೆ ಅಂಗಡಿಯಲ್ಲಿ ಮಗನಿಂದ ವಸೂಲಿ. ರಾಯಚೂರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳ್ಳಾಟ ಆಗ್ತಿರುವಂತದ್ದು. ಅಪ್ಪನ ಅಂಗಡಿಯಲ್ಲಿ ಮಗನಿಂದ ಆಗ್ತಿರುವಂತಹ ವಸೂಲಿ. 40 ರೂಪಾಯಿ ಕೊಟ್ಟರೆ ಮಾತ್ರ ಇಲ್ಲಿ ರೇಷನ್ ಸಿಗುತ್ತೆ. ರಾಜಾರೋಷವಾಗಿ ಹಣ ಪಡೆದಿರೋದು ಬಯಲಾಗಿದೆ. ಹಟ್ಟಿ ಪಟ್ಟಣದ ನ್ಯಾಯಬೆಲೆ ಅಂಗಡಿಯಲ್ಲಿ ವಸೂಲಿ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ. ಇಲ್ಲಿ ಯಾವುದೇ ಅಳತೆ ಇಲ್ಲ, ತೂಕ ಇಲ್ಲ. ಹಟ್ಟಿ ಪಟ್ಟಣದ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗ್ತಿರುವಂತಹ ವಸೂಲಿ ಇದು. ಒಂದು ಚೀಟಿಗೆ 40 ರೂಪಾಯಿ ಫಿಕ್ಸ್. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿಯಲ್ಲಿ ಆಗ್ತಿರುವಂತದ್ದು. ಒಂದು ಚೀಟಿಗೆ 40 ಕೊಡಲೇಬೇಕು. ಬಸವರಾಜ ಅನ್ನೋರ ಮಗ ಮಂಜುನಾಥ್ ಅನ್ನೋನು ಹಣ ವಸೂಲಿ ಮಾಡ್ತಿರುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ಅಷ್ಟು ನಾವು ಕಳಿಸ್ಬಿಡು ಮನೆಯಾಗ ಅಲ್ಲಿ ಹೊರಗೆ ಹೋಗಿದ್ದಂತಾರೆ ನಮ್ಮ ನಿಂತರಲ್ಲಿ ಅಷ್ಟು ಫ್ಯಾಮಿಲಿ ಇಲ್ಲೇ ಇದಾರ ಮೊನ್ನೆ ನೋಡ್ರಿ ಹಂಗಂದ್ರ ಲೈನ್ ನಿಂತಾರ ಬಿಡವ್ರ ಲೈನ್ ನಿಂತ ಬಂದಾರ ಹಂಗೆ ಹೋದ್ರತ ಹಂಗೆ ಹೋಗು ಇದೀಗ ಅಸಿಸ್ಟೆಂಟ್ ಕಮಿಷನರ್ ಅವಿನಾಶ್ ಶಿಂದೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿಂದೆ ಅವರೇ, ಈಗ ಏನಾಗ್ತಿದೆ ಅಲ್ಲಿ? ಯಾರು ಇವ್ರು ಬಂದಿಲ್ಲಿ ಒಂದು ಚೀಟಿಗೆ 40 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಅಂತ. ಯಾಕಿದು 40 ರೂಪಾಯಿ? ಸೊ ಈಗ ನಾನು ತಹಸೀಲ್ದಾರ್ಗೆ ಅದು ಎಲ್ಲ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಹೇಳ್ತಾ ಇದ್ದೀನಿ. ಎಷ್ಟು ಟೈಮಿಂದ ಪಡಿತಿದ್ದಾರೆ ಅನ್ನೋ ಬಗ್ಗೆ ಇನ್ಫಾರ್ಮೇಶನ್ ಬಂದಿದೆ ನಿಮ್ಗೆ? ಎಷ್ಟು ಸಮಯದಿಂದ ಈ ರೀತಿ ಹಣ ಪಡಿತಿದ್ದಾರೆ ಜನರಿಂದ ಅಂತ ಇನ್ಫಾರ್ಮೇಶನ್ ಇದೆ ನಿಮಗೆ? ಅದೇ ಈಗ ಈ ವಿಡಿಯೋ ಮುಂದ್ ಬಂದ ನಂತರ ನಾವು ತನಿಖೆ ಮಾಡಕ್ ಹೇಳಿದೀವಿ. ಅದರಲ್ಲಿ ಏನೇನ್ ತನಿಖೆಯಲ್ಲಿ ಮಾಹಿತಿ ಬರುತ್ತೆ ಅದರ ಮೇಲೆ ವಿ ವಿಲ್ ಟೇಕ್ ಅನ್ ಅಪ್ರೋಪ್ರಿಯೇಟ್ ಆಕ್ಷನ್. ಏನ್ ಆಕ್ಷನ್ ಇರುತ್ತೆ ಶಿಂದೆ ಅವರೇ? ಸೊ ಬೇಸ್ಡ್ ಅಪಾನ್ ದಿ ಯಾರು ಮಾಡಿದ್ದಾರೆ ಅವರಿಗೆ ಸಸ್ಪೆಂಡ್ ಮಾಡ್ಬೇಕಾದ್ರೆ ಸಸ್ಪೆಂಡ್ ಮಾಡ್ತೀವಿ. ಅಲ್ಲ, ಬರೀ ಸಸ್ಪೆಂಡ್ ಅಲ್ಲ, ಆ ಹಣ ತಗೊಂಡಿದಾರಲ್ಲ ಎಲ್ರಿಗೂ ವಾಪಸ್ ಆಗ್ಬೇಕು ಹಣ. ಆ ಊರಿನವರಿಂದ ಏನೇನ್ ಹಣ ಈತ ಪಡೆದಿದ್ದಾನೆ ಅವರಿಗೆ ರಿಟರ್ನ್ ಮಾಡಿಸ್ಬೇಕು ನೀವು. ಎಸ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಅನ್ ಆಕ್ಷನ್. TV9 ಮೂಲಕ ಆ ಪ್ರಾಮಿಸ್ ಅನ್ನ ಮಾಡ್ತಾ ಇದ್ದೀರಿ ನೀವು? ಎಸ್ ಓಕೆ, ಥ್ಯಾಂಕ್ ಯು. ಇದು ಅವಿನಾಶ್ ಶಿಂದೆ, ಅಲ್ಲಿನ ಕಮಿಷನರ್ ಅವರು ಮಾತನಾಡಿರುವಂತಹ ವಿಚಾರ. ಸೊ ಅಳತೆ ಇಲ್ಲ, ತೂಕ ಇಲ್ಲ, ಪ್ರತಿಯೊಬ್ಬರಿಂದ ಕೂಡ 40 ರೂಪಾಯಿ ಕೊಡಲೇಬೇಕು. ಅದಿದ್ರೆ ಮಾತ್ರ ರೇಷನ್ ಕೊಡ್ತೀವಿ ಅನ್ನೋ ರೀತಿಯಾಗಿದೆ. ಬಸವರಾಜ್ ಅವರ ಮಗ ಮಂಜುನಾಥ್, ಸೊ ಈತನ ವಿರುದ್ಧ ಕ್ರಮದ ಭರವಸೆ ಕೂಡ TV9 ಮೂಲಕ ಈಗ ಅಲ್ಲಿನ ಅಧಿಕಾರಿ ನೀಡಿದ್ದಾರೆ.